ಎಲ್ಲ ಅಭಿಮಾನಿ ದೇವರುಗಳಿಗೂ ನಮಸ್ಕಾರ. ನಾನು ನಿಮ್ಮ ಕಲಾಚಂದನ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಸಮ್ಮರ್ ಕ್ಯಾಂಪ್ನ 7ನೇ ದಿನ. ಮಕ್ಕಳಿಗೆಲ್ಲ ಪೇಂಟಿಂಗ್ ಸ್ಟಾರ್ಟ್ ಮಾಡಿದ್ದಾರೆ. ಮತ್ತು ಈಗ ನಾವು ಡೈಲಿ ಪ್ರೊಸೆಸ್ ಶುರು ಮಾಡಿದಾಗಲಿಂದ ಮಕ್ಕಳಿಗೆ ಒಂದಷ್ಟು ಆಟಗಳನ್ನ ಆಡಿಸಿ ಡ್ರಾಮಾ ಹೇಳ್ಕೊಡೋಕ್ಕೆ ಶುರು ಮಾಡಿದ್ದೀವಿ. ಇವಾಗ ಬ್ಲಾಗಿಂಗ್ನ ಅರ್ಧ ಮುಗಿಸಿದ್ದೀವಿ. ಇನ್ನರ್ಧ ಬ್ಲಾಗಿಂಗ್ ಇವತ್ತು ನಾವು ಮುಗಿಸ್ಬಿಟ್ಟು ನೆಕ್ಸ್ಟ್ ಅವ್ರಿಗೆ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಬೇಕು. ಬನ್ನಿ, ಇವಾಗ ಮಕ್ಕಳೆಲ್ಲ ಚಿತ್ರಕಲೆಗೆ ಬಣ್ಣ ಹಚ್ತಾ ಇದ್ದಾರೆ. ಆ ಬಣ್ಣ ನೋಡೋಕೆ ಹೋಗೋಣ. ನಮ್ಮ ಕ್ಯಾಂಪಲ್ಲಿ ಶಿವಕುಮಾರ್ ಸರು ಮಕ್ಕಳಿಗೆಲ್ಲ ಪೇಂಟ್ ಮಾಡೋದು ಮತ್ತು ಡ್ರಾಯಿಂಗ್ ಬಿಡೋದು ಹೇಳ್ಕೊಡ್ತಾರೆ. ಸರ್ ಹಾಯ್ ಸರ್. ಹಾಯ್ ಸರ್, ನಮಸ್ತೆ ಸರ್. ಹಾಂ, ಮತ್ತು ಸರ್ ಈಗ ಏನು ಮಾಡಿಸ್ತಾ ಇದ್ದೀರಾ? ಹಾಂ ಸರ್, ಪೇಂಟಿಂಗ್ ಮಾಡಿಸ್ತಾ ಇದ್ದೀನಿ ಸರ್ ಮಕ್ಕಳಿಗೆ. ಸಣ್ಣ ಮಕ್ಕಳಿಗೆ ಸ್ವಲ್ಪ ಕಲರಿಂಗ್ ಐಡಿಯಾ ಬರಲಿ, ಮೈಸೂರು ಸ್ಟೈಲ್ ಪೇಂಟಿಂಗ್ಸ್ನಲ್ಲಿ ಮತ್ತು ಹೇಗೆ ಮಾಡಬೇಕು ಅನ್ನೋದನ್ನು, ಮತ್ತು ಶೇಡಿಂಗ್ಸ್ನೆಲ್ಲ ಹೇಗೆ ಮಾಡಬೇಕು ಅವ್ರಿಗೊಂದು ಐಡಿಯಾಸ್ ಬರಲಿ ಮಕ್ಕಳಿಂದ ಅಂಥೇಳಿ ಇದು. ಮತ್ತು ನಮ್ಮ ಭಾರತೀಯ ಕಲೆ ಆಗಿರೋದ್ರಿಂದ ನಮ್ಮ ಭಾರತೀಯ ಕಲೆ ಉಳಿಬೇಕಂದ್ರೆ ಸಣ್ಣ ಮಕ್ಕಳಿಂದನೇ ನಾವು ಅದನ್ನು ಬೆಳೆಸಬೇಕು ಸರ್. ಹಾಗಾಗಿ ಮಕ್ಕಳಿಂದ ಪ್ರಾರಂಭ ಆಗಲಿ ಅಂತ ಮಕ್ಕಳಿಗೆ ಈ ಮೂಲಕ ಚಿತ್ರಗಳನ್ನ ಕೊಟ್ಟು ಅದರಲ್ಲಿ ಕಲರ್ ಮಾಡಿಸ್ತಾರೆ ಸರ್. ತೋರಿಸಿ, ಇವತ್ತು ಏನು ಚಿತ್ರ ಕೊಟ್ಟಿದ್ದೀರಾ ಸರ್? ಇವತ್ತು ಕೂಡ ನೋಡಿ, ಈ ರೀತಿ ಮಕ್ಕಳು ಮಾಡ್ತಾ ಇದ್ದಾರೆ. ಕೃಷ್ಣನ ಚಿತ್ರ ಮಾಡ್ತಾ ಇದ್ದಾರೆ. ಇವ್ರಿಗೆ ಕಾನ್ಸೆಪ್ಟ್ ಬಂದು ಈಗ ಹಿಂಭಾಗದಲ್ಲಿ ಗ್ರೀನ್ ಮಾಡಿದ್ದಾರೆ. ಅದು ಅವ್ರಿಗೆ ಎಲೆ ಗ್ರೀನ್ ಇದೆ ಅನ್ನೋ ಹಾಗೆ. ಆಭರಣ ಎಲ್ಲ ಎಲ್ಲೋ ಮಾಡಿದ್ದಾರೆ. ಆವಾಗ ಎಲ್ಲೋ ಮಾಡಿರೋದ್ರಿಂದ ಆಭರಣಗಳು ಎಲ್ಲೋ ಇರುತ್ತೆ ಅನ್ನೋದು ಒಂದು ಕಾನ್ಸೆಪ್ಟ್ ಅವ್ರಿಗೆ ಇದೆ. ಮತ್ತು ಸ್ಕಿನ್ ಕಲರ್ ಮಾಡಿದ್ದಾರೆ, ಪಿಂಕು ಹೂವಾಗಿ ಮಾಡಿದ್ದಾರೆ. ನೆಕ್ಸ್ಟ್ ಬ್ಯಾಕ್ಗ್ರೌಂಡ್ ಎಲ್ಲ ನೀರಿನ ಕಲರ್ ಎಲ್ಲ ಮಾಡ್ತಾ ಇದ್ದಾರೆ ಸರ್. ಹಾಗಾಗಿ ಅವ್ರಿಗೆ ಒಂದು ಐಡಿಯಾಸ್ ಬರ್ತಾ ಇದೆ. ಕೆಲವು ಮಕ್ಕಳೆಲ್ಲ ಈ ರೀತಿ ರೆಡಿ ಮಾಡ್ತಾರೆ ಸರ್. ನೀವು ದಿನ ಇದಕ್ಕೂ ಕ್ರಿಯೇಟಿವಿಟಿಯಾಗಿ ಮಕ್ಕಳಿಗೆ ಕ್ರಿಯೇಟಿವಿಟಿ ಹುಟ್ಲಿ ಅಂತ ಅಂದ್ಬಿಟ್ಟು ದಿನ ಒಂದೊಂದು ಕೊಟ್ಬಿಟ್ಟು ಅದಕ್ಕೆ ಬಣ್ಣ ಹಚ್ಚಿ ಮತ್ತೆ ಫಸ್ಟೇ ಬೇಸಿಕ್ ಹೇಳ್ಕೊಟ್ಟಿದ್ದೀನಿ ಸರ್ ಅವ್ರಿಗೆ. ಫಸ್ಟು ಬೇಸಿಕ್ ಏನಂದರೆ ಲೋಟಸ್, ಮಾಮೂಲಿ ಲೋಟಸ್ ಬರೆಯೋದೇ ಬೇರೆ, ರಿಯಲಿಸ್ಟಿಕ್ನ ಬರೆಯೋದು ಬೇರೆ. ಆದರೆ ಅದರ ಜೊತೆಗೆ ನಾವು ಲೋಟಸ್ ಮಾಡೋದ್ರ ಜೊತೆಗೆ ಮೈಸೂರು ಸ್ಟೈಲ್ ಪೇಂಟಿಂಗ್ನ ಬರೋ ಲೋಟಸ್ಸೇ ಬೇರೆ ಇರುತ್ತೆ ಸ್ಟೈಲು ಅದು. ಮತ್ತು ಕಿರೀಟ ಮಾಡುವಂಥದ್ದು, ಮತ್ತು ಮಕ್ಕಳುಗಳಿಗೆ ಶಂಕುಚಕ್ರ ಅಂದರೆ ಆ ದೇವರ ಕೈನಲ್ಲಿ ಏನೇನು ಆಯುಧ ಇರುತ್ತವೆ ಅಂತ ತಿಳ್ಕೊಬೇಕಾಗಿರುತ್ತೆ. ಹಾಗಾಗಿ ನಾವೇನು ಮಾಡ್ತೀವಿ, ಈಗಿಂದನೇ ಮಕ್ಕಳುಗಳಿಗೆ ಈಗ ನೋಡಿ, ಶಂಕುಚಕ್ರ ಅಂದರೆ ನಾರಾಯಣ, ಕೃಷ್ಣ, ಚಕ್ರ ಬಂದು ಕೃಷ್ಣ ಆಗಿರುತ್ತೆ, ಕೃಷ್ಣ, ಈ ರೀತಿ ಅವರು ಹೇಳ್ತಾ ಬರ್ತಾರೆ. ತ್ರಿಶೂಲ ತೋರಿಸಿದ ತಕ್ಷಣವೇ ಶಿವ ಅನ್ನೋ ಕಾನ್ಸೆಪ್ಟ್ ಬರಬೇಕು ಮಕ್ಕಳಲ್ಲಿ. ಅದು ಯಾವ ದೇವರು ಯಾವ ಆಯುಧಗಳು ಇಟ್ಕೊಂಡಿರ್ತವೆ, ಏನೇನಿರುತ್ತೆ, ಅದು ನಾವು ಸಣ್ಣ ಮಕ್ಕಳಿಂದನೇ ನಮ್ಮ ಭಾರತೀಯ ಸಂಸ್ಕೃತಿ ಸಂಪ್ರದಾಯನ ಬೆಳೆಸ್ತಾ ರೂಢಿಸ್ತಾ ಬರಬೇಕಾಗಿರುತ್ತೆ. ಹಾಗಾಗಿ ಆ ಮಕ್ಕಳಿಗೆ ಆಯುಧಗಳಂದರೆ ಏನು, ದೇವಿ ಎಷ್ಟೆಷ್ಟು ಕೈ, ಯಾವ್ಯಾವ ದೇವ್ರಿಗೆ ಏನೇನು ಕೈಗಳಿರುತ್ತೆ, ಎಷ್ಟಿರುತ್ತೆ, ಹೇಗಿರುತ್ತೆ, ಅದರ ನಿರೂಪಣೆ ಯಾವ ರೀತಿ ಅವರು ಬರೀಬೇಕಾಗಿರುತ್ತೆ, ಅದನ್ನೆಲ್ಲ ನಾವು ತಿಳಿಸ್ಕೊಡ್ತಾ ಹೋಗ್ತಾ ಇರ್ತೀವಿ. ನಿಮ್ಮದು ಪ್ರೊಫೆಷನಲ್ ಇದೇನಲ್ಲ ಸರ್? ಪ್ರೊಫೆಷನಲ್ಲು ನಾನು 25ರಿಂದ 30 ವರ್ಷ ಹತ್ತತ್ರ ಆಯ್ತಾ ಬಂತು ಸರ್. ಅಲ್ಲಿಂದಾನು ನಾನು ಮೈಸೂರು ಟ್ರೆಡಿಷನಲ್ ಪೇಂಟಿಂಗ್ ಆರ್ಟಿಸ್ಟ್. ಎಲ್ಲೆಲ್ಲಿ ವರ್ಕ್ ಮಾಡಿದ್ರಿ ಸರ್? ಸರ್, ನಾನು ರವಿವರ್ಮ ಚಿತ್ರಕಲಾ ಶಾಲೆ ಇದೆಯಲ್ಲ, ಬಲ್ಲಾಳ್ ಸರ್ಕಲ್, ಮೈಸೂರು. ಇಲ್ಲಿ ಬಂದು ನಾನು ಫಸ್ಟ್ ಅಲ್ಲೇ ಆರ್ಟ್ ಮಾಸ್ಟರು ಗ್ರ್ಯಾಜುಯೇಟ್ ಡಿಪ್ಲೊಮೊ ಮುಗಿಸ್ದೆ. 5 ವರ್ಷ ಆರ್ಟ್ ಮಾಸ್ಟರ್ ಅಂತ ಇರುತ್ತೆ, 6ನೇ ವರ್ಷ ಗ್ರ್ಯಾಜುಯೇಟ್ ಡಿಪ್ಲೊಮೊ ಅಂತ ಇರುತ್ತೆ. ಗ್ರ್ಯಾಜುಯೇಟ್ ಡಿಪ್ಲೊಮೊ ಮುಗಿಸಿದ್ರಾ? ಗ್ರ್ಯಾಜುಯೇಟ್ ಡಿಪ್ಲೊಮೊ ಆಗಿದೆ ಸರ್. ಅದಾದಮೇಲಿಂದ ಬ್ಯಾಚುಲರ್ ಫೈನ್ ಆರ್ಟ್ಸ್ ಅಂತ ಬರುತ್ತೆ. ಅದು ಧಾರವಾಡ ಯೂನಿವರ್ಸಿಟಿನಲ್ಲಿ ಬ್ರಿಡ್ಜ್ ಕೋರ್ಸ್ ಅಂತ ಕೊಡ್ತಾರೆ. ಅದು ಒಂದು 3rd ಇಯರ್ ಫೈನಲ್ ಇಯರ್ ಮುಗಿಸ್ಕೊಳ್ಳೋದು. ಅದನ್ನು ಮುಗಿಸಿದ ಮೇಲೆ ನಾವು ಆಮೇಲೆ MFA ಮಾಡಬೇಕಾಗಿತ್ತು, ಕಾರಣಾಂತರದಿಂದ ಅದಕ್ಕೆ ಹೋಗಲಿಲ್ಲ ನಾನು. ಏನಂತ ಹೇಳಿದ್ರೆ, ಇದರಲ್ಲೇ ನಾವು ಈಗ ಇದು ಹೇಗೆ ಅಂದರೆ ಆರ್ಟ್ ಮಾಸ್ಟರ್ ಗ್ರ್ಯಾಜುಯೇಟ್ ಡಿಪ್ಲೊಮೊ ಏನಿದೆ, ಇದು ಈಕ್ವಲ್ ಟು ಡಿಗ್ರಿನೇ. MFA ಈಕ್ವಲ್ ಟು ಅದು ಮಾಸ್ಟರ್ ಡಿಗ್ರಿನೇ ಆಗಿರುತ್ತೆ. ಆ ಕೋರ್ಸ್ ಮೇಲೆ ನಾವು UPSC ಎಕ್ಸಾಮ್ ಕೂಡ ಬರ್ತಿದ್ದೀವಿ ಸರ್. ನಾವು ಎಲ್ಲ ಹೇಳ್ತಾರೆ ಡ್ರಾಯಿಂಗ್ ಮಾಡಿದ್ರೆ ಅದರಲ್ಲಿ ಏನೂ ಸಾಧಿಸೋಕ್ಕಾಗಲ್ಲ, ಡಿಗ್ರಿ ಬೇರೆ ಹಾಗೆ ಇದೆ ಅಂತಾರೆ. ಇದು ಪೇಂಟಿಂಗ್ನಲ್ಲೇ ಡಿಗ್ರಿ ಮಾಡಿಕೊಂಡ್ರೆ ಇದು ಈ ಥರ ಮಾಡ್ತೀವಮ್ಮ, ಈ ರೀತಿ ಮಾಡ್ತೀವಿ. ಇವ್ರಿಗೊಂಚೂರು ತೋರಿಸ್ಕೊಟ್ಬಿಡ್ತೀನಿ ಸರ್. ಈ ಮಗುಗೆ ಲೇಟ್ ಮಾಡೋದು ಬೇಡ. ಇವಾಗ ಒಂದು ಕೆಲಸ ಮಾಡೋಣಮ್ಮ, ಫಸ್ಟು ಮಾಡಿ ನಾನು ಮತ್ತೊಮ್ಮೆ ಇನ್ನೊಂದ್ಸಲ ಮಾತಾಡಿಸ್ತೀನಿ ಸರ್. ಆಗ್ಬೋದು ಸರ್. ಈಗ ಮಕ್ಕಳು ಒಂಚೂರು ತೋರಿಸ್ಕೊಟ್ಬಿಡ್ತೀನಿ. ತೋರಿಸ್ಕೊಟ್ಬಿಟ್ಟು ನಿಮಗೆ ಇನ್ನೂ ಕಂಟಿನ್ಯೂ ಇದರಲ್ಲಿ. ಈಗ ಮೊನ್ನೆ ರಾಷ್ಟ್ರಪತಿ ಭವನ ಎಲ್ಲ ಹೋಗಿದ್ದು ಬಂದ್ವಿ. ರಾಷ್ಟ್ರಪತಿಗಳು ನಮ್ಮನ್ನು ಇನ್ವೈಟ್ ಮಾಡಿದ್ರಿ ಇಲ್ಲಿಂದ.
ಹಾಗಾಗಿ ಅಲ್ಲಿ ಹೋಗಿ ಎಕ್ಸಿಬಿಷನ್ ಶೋ ಎಲ್ಲ ಮಾಡ್ಬೋದು. ಆಯ್ತು ಆಯ್ತು ಸರ್. ಅಬ್ದುಲ್ ಕಲಾಂ ಜಿ ಅವರು ಭೇಟಿ ಮಾಡಿ ಅವರಿಂದ ಪ್ರಶಂಸೆ ಸಿಕ್ಕಿದೆ. ಡಾಕ್ಟರ್ SP ಬಾಲಸುಬ್ರಹ್ಮಣ್ಯಂ ಸರ್ ಅವರು ಕೂಡ ಅವ್ರ ಜೊತೆ ಲೈವ್ ಪೇಂಟಿಂಗ್, ಥ್ರೆಡ್ ಪೇಂಟಿಂಗ್ ಎಲ್ಲ ಮಾಡಿದ್ವಿ. ಆ ಥರ ತುಂಬ ವರ್ಕ್ಗಳೆಲ್ಲ ಮಾಡಿದ್ದೀವಿ ಸರ್. ಅದನ್ನೆಲ್ಲ ನಾನು ನಿಮಗೆ ಫೋಟೋ ಸಮೇತ ತೋರಿಸ್ಕೊಡ್ತೀನಿ. ಆಯ್ತು ಸರ್. ಓಕೆ. ಇದರಲ್ಲಿ ತುಂಬ ಅಚೀವ್ ಮಾಡ್ಬೋದು ಸರ್. ಮಕ್ಕಳಿಗೇನಂದರೆ ಅಚೀವ್ಮೆಂಟ್ಗೆ ಮೈಸೂರು ಸ್ಟೈಲ್ ಪೇಂಟಿಂಗ್ ತೊಗೊಂಡ್ರೆ ನ್ಯಾಷನಲ್ ಲೆವೆಲ್ನಲ್ಲಿ, ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಖಂಡಿತ ಬೆಳಿಬೋದು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನೋಡಿ, ಈ ರೀತಿ ಇದೆ ಕಲೆಯಲ್ಲಿ. ಎಷ್ಟೋ ಜನ ಕಲೆಯಲ್ಲಿ ನಂಬ್ಕೊಂಡ್ಬಿಟ್ರೆ ಆಗೋಯ್ತೀರಾ, ಏನು ಮಾಡೋಕ್ಕಾಗಲ್ಲ ಸಾಧನೆ ಅಂತ ಅಂತಾರೆ. ಕಲೆಯಲ್ಲೇ ಎಷ್ಟೋ ಜನ ಬದುಕ್ತಾ ಇದ್ದಾರೆ. ನಮ್ಮ ಸುತ್ತಮುತ್ತ ಇರೋರೆಲ್ಲ ಅದರಲ್ಲೇ ಜೀವನ ಕಟ್ಕೊಂಡಿರೋರು ನಾನು ನೋಡಿದ ಮಟ್ಟಿಗೆ. ನೋಡಿ, ಇವಾಗ ಮಕ್ಕಳೆಲ್ಲ ಬಿಡ್ತಾ ಇದ್ದಾರೆ. ಅದು ಹೆಂಗೆ ಸಖತ್ತಾಗಿ ಹಚ್ಚಿದ್ಯಾ ಕಣೋ ಕೃಷ್ಣ. ದಿಸ್ ಇಸ್ ಎ ಗಾಯ್ ಕೃಷ್ಣ. ನಿನ್ನ ಹೆಸರು ಕೃಷ್ಣ ಅಲ್ವೇನಾ? ಸೂಪರಾಗಿ ಮಾಡಿದ್ಯಾ. ಓಕೆ.